is the model of soil erosion. ಡಾಟಾ ಆಗಿರ್ಬೋದು, ಸಿಗ್ನಲ್ಸ್ ಆಗಿರ್ಬೋದು, ಇದೆಲ್ಲ ಕಮ್ಯುನಿಕೇಟ್ ಮಾಡಿ ಏನಾದ್ರು ರಾಕೆಟ್ ಮೇಲಾಗುತ್ತಾ? ಚಂದ್ರಯಾನ 2 ಅಂತ ಹೇಳಿ ಅದರಲ್ಲಿ 3D ವಿಡಿಯೋ ತರ ಕಾಣಿಸುತ್ತೆ. ದೊಡ್ಡ ಪ್ಲಾನೆಟ್ ಅಂದ್ರೆ ಜುಪಿಟರ್. ಹಾಯ್ ಎಲ್ರಿಗೂ, ನಾನು ನಿಮ್ಮ ಅಮೂಲ್ಯ ಸೋಮಶೇಖರ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಕೂಲ್ ಎಕ್ಸಿಬಿಷನ್ ಅಂತಂದರೆ ಎಲ್ಲ ಸ್ಟೂಡೆಂಟ್ಸು ಖುಷಿಯಾಗೇ ಇರ್ತಾರೆ. ಯಾಕೆ ಅಂತಂದರೆ ಟೀಚರ್ಸ್ ಯಾವುದು ಅವತ್ತು ಕ್ಲಾಸ್ ತಗೊಳ್ಳೋದಿಲ್ಲ ಅನ್ನೋದು ಒಂದು ಕಡೆ ಆದರೆ, ಸ್ವಲ್ಪ ಸ್ಟೂಡೆಂಟ್ಸ್ಗೆ ನಾವೇ ಮಾಡಿರೋ ಪ್ರಾಜೆಕ್ಟ್ ಅಂತ ಖುಷಿ ಇನ್ನೊಂದು ಕಡೆ. ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸು ಪ್ರಾಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲೇ ಬ್ಯುಸಿಯಾಗಿ ಹೋಗ್ಬಿಟ್ಟಿರ್ತಾರೆ. ಇನ್ನೂ ಕೆಲವರು ಔಟ್ಪುಟ್ ಸರಿಯಾಗಿ ಬಂದರೆ ಸಾಕಪ್ಪ ಅನ್ನೋ ಟೆನ್ಷನ್ನಲ್ಲೇ ಇರ್ತಾರೆ. ಅದರಲ್ಲೂ ಚಿಕ್ಕ ಮಕ್ಕಳಿಗೆಲ್ಲ ಪ್ರಾಜೆಕ್ಟ್ ಮಾಡ್ಕೊಬೇಕು ಹೇಳಿದರೆ ಆಲ್ಮೋಸ್ಟ್ ಆಲ್ ಅವ್ರ ಪೇರೆಂಟ್ಸೇ ಎಲ್ಲ ಪ್ರಾಜೆಕ್ಟ್ನು ಮಾಡಿಬಿಟ್ಟಿರ್ತಾರೆ. ಇದನ್ನೆಲ್ಲ ನೋಡಿ ನನಗೆ ನನ್ನ ಸ್ಕೂಲ್ ಡೇಸ್ ನೆನಪಾಗ್ತಾ ಇತ್ತು. ತುಂಬಾ ದೊಡ್ಡ ಪ್ಲಾನೆಟ್ ಅಂದ್ರೆ ಜುಪಿಟರ್. ಇದರಲ್ಲಿ ಅಷ್ಟು ನಕ್ಷತ್ರಗಳು ಬೆಳಕಿಗೂ ಸೂರ್ಯ ಇಂದ್ರಿಂದಲೇ ಸಿಗೋದು. ಸೂರ್ಯ ನಮಗೆ ಮೇನ್ ಸೋರ್ಸ್, ನಮ್ಮ ಜೀವನಕ್ಕೂ ಮೇನ್ ಸೋರ್ಸ್ ಆಗುತ್ತೆ. ಒಂದು ನಮ್ಮ ಅರ್ತಿಗೂ ನಾನು ನೈಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಇದನ್ನ ಹೋಲೋಗ್ರಾಮ್ ಅಂತ ಕರೀತಾರೆ. ಇಲ್ಲಿ ನಾವು ಮೊಬೈಲ್ ಪ್ಲೇಸ್ ಮಾಡಿರ್ತೀವಿ, ಕೆಳಗಡೆ ಗ್ಲಾಸ್ ಪೀಸ್ ಇರುತ್ತೆ. ಮೊಬೈಲಲ್ಲಿ ಹಾಕುವಂಥ ಯಾವುದೇ ರೀತಿಯ ವಿಡಿಯೋ ಆದ್ರೂ ಕೆಳಗಡೆ ಗ್ಲಾಸ್ ಪೀಸಿಗೆ ಹೋದಾಗ ರಿಫ್ಲೆಕ್ಟ್ ಆದಾಗ 3D ವಿಡಿಯೋ ತರ ಕಾಣಿಸುತ್ತೆ. ಇದನ್ನ 1962 ಅಲ್ಲಿ ಡೆನಿಸ್ ಗಬ್ಬರ್ ಅವರು ಇನ್ವೆಂಟ್ ಮಾಡಿದ್ದಾರೆ. ಇದನ್ನ ನಾವು ಮೊಬೈಲ್ ನೋಡೋದ್ರಿಂದ ನಮಗೆ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಇದು ನೋಡಿದ್ರೆ ಆ ಥರ ಅಲ್ಲ. ಯಾಕಂದ್ರೆ ನಾವು ಫಸ್ಟ್ ವಿಡಿಯೋ ಹಾಕಿರೋದು ಕೆಳಗಡೆ ಗ್ಲಾಸ್ ಪೀಸಿಗೆ ಹೋದಾಗ ಅಲ್ಲಿ ಫಸ್ಟ್ ರಿಫ್ಲೆಕ್ಟ್ ಆಗಿರುತ್ತೆ. ಹಾಗಾಗಿ ನಮ್ಮ ಕಣ್ಣಿಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಇದನ್ನ ಸೈನ್ಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೊತಾರೆ. ಇದು ಮೈನ್ ಆಗಿ ಫಿಸಿಕ್ಸ್ ಇರುತ್ತೆ. ಇದು ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಅದೆಲ್ಲ ಓಕೆ. ಇದು ಯಾವ ಸ್ಕೂಲು, ಯಾರು ಓದ್ತಾ ಇರೋದು ಇಲ್ಲಿ ಅಂತ ನೀವು ಕೇಳೋದಾದರೆ, ನಮ್ಮ ಆಫೀಸ್ ಕಲೀಗ್ ಶಾಂತ ಮೇಡಮ್ ಅವರ ಮಗ ಚಿರಾಗ್ ಓದ್ತಾ ಇರೋ ಸ್ಕೂಲ್ ಇದು. ಎಲ್ಲ ಕ್ಲಾಸ್ ರೂಮಲ್ಲೂ ತುಂಬ ಕ್ರೌಡ್ ಇತ್ತು. ಅವ್ರು ಎಕ್ಸ್ಪ್ಲೇನ್ ಮಾಡೋದು ಕೇಳಿಸ್ತಾನೆ ಇರಲಿಲ್ಲ. ನಾನಂತೂ ತುಂಬ ಟ್ರೈ ಮಾಡಿದೆ ಎಕ್ಸ್ಪ್ಲನೇಷನ್ ರೆಕಾರ್ಡ್ ಮಾಡೋದಕ್ಕೆ, ಬಟ್ ಆಗಲಿಲ್ಲ. ಆದಷ್ಟು ಟ್ರೈ ಮಾಡಿದ್ವಿ. ಡಾಟಾ ಆಗಿರ್ಬೋದು, ಸಿಗ್ನಲ್ಸ್ ಆಗಿರ್ಬೋದು, ಇದೆಲ್ಲ ಕಮ್ಯುನಿಕೇಟ್ ಮಾಡಬೇಕು. ಇವಾಗ ಅರ್ತ್ ರೇಟ್ ಆಗಿರ್ಬೋದು, ಅರ್ತ್ ರೇಟ್ ಬೇರೆ ಇರುತ್ತೆ, ಸ್ಯಾಟಲೈಟ್ ರೇಟ್ ಇರುತ್ತೆ, ಮೂನ್ ರೇಟ್ ಅಂದರೆ ಸನ್ ರೇಟ್, ಸಣ್ಣ ಮೂನ್ ರೇಟ್ ಎಲ್ಲ ಬೇರೆ ಬೇರೆ ಇರುತ್ತೆ. ಇದೆಲ್ಲ ಕಮ್ಯುನಿಕೇಷನ್ ಮಾಡೋಕ್ಕೆ ನಮಗೆ ರೇಟ್ ಒಂದೇ ಬೇಕಾಗುತ್ತೆ, ಸಿಗ್ನಲ್ ರೇಟ್ ಅಂತ. ಇವಾಗ ಸಿ ರೂಟಲ್ಲಿ ಕಮ್ಯುನಿಕೇಟ್ ಮಾಡೋಕ್ಕೆ ನಮಗೆ ಸಿಗ್ನಲ್ಸ್ ಬೇಕು. ಹೇಗೆ ಅಂದರೆ ಇವಾಗ ಇನ್ನೊಂದು ಐಸ್ಬರ್ಗ್ ಬರ್ತಾ ಇದೆ, ಮುಂದೆ ಐಸ್ಬರ್ಗ್ ಕಮ್ಯುನಿಕೇಟ್ ಮಾಡೋಕ್ಕೆ ಅಂದರೆ ಕ್ಲಾಶ್ ಆಗ್ಬೋದು ಅಂತ. ಚಿರು ನಿಂತ ಇದು ಏನಾದ್ರು ರಾಕೆಟ್ ಮೇಲಾಗುತ್ತಾ? ಚಂದ್ರಯಾನ 2 ಅಂತ ಹೇಳಿ ಹೌದಾ? Third major series of the Chandrayaan program. It was launched on 12th July 2023 and it was landed on the moon's lunar south pole orbit on 23rd August 2023. 6 o'clock 3 minutes it was landed, and the Pragyan rover was landed on the moon also. It is searching for any living beings living on the moon or not. That's all. ಈಗಿನ ಕಾಲದ ಮಕ್ಕಳು ಫಾಸ್ಟೇ ಇರ್ತಾರೆ. ವೆರೈಟೀಸ್ ಆಫ್ ಪ್ರಾಜೆಕ್ಟ್ಸ್ನ ಮಾಡಿದರು. ಒಬ್ರಿಗಿಂತ ಒಬ್ಬರು ಪ್ರಾಜೆಕ್ಟ್ ಡಿಫ್ರೆಂಟಾಗೇ ಇತ್ತು. ಒಂದು ಒಳ್ಳೆ ಕಾನ್ಸೆಪ್ಟ್ ಜೊತೆಗೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಇನ್ಫಾರ್ಮೇಷನ್ ತಗೊಂಡು ಧೈರ್ಯವಾಗಿ ಎಕ್ಸ್ಪ್ಲೈನ್ ಮಾಡೋದು ಈಸಿ ವಿಷಯ ಅಲ್ವೇ ಅಲ್ಲ. ಪ್ರಾಣಿಗಳೆಲ್ಲ ಎತ್ಕೋತಾರೆ. ವಾಟ್ ಆರ್ ದೇ? ಪ್ಲೀಸ್ ಎಕ್ಸ್ಪ್ಲೈನ್. ಗೊತ್ತಿಲ್ಲ. ಬಾಡಿ ಪಾರ್ಟ್ಸ್. ಓಕೆ. ಫಸ್ಟ್ ಸ್ಟ್ಯಾಂಡರ್ಡ್. These are the very farmhouse festival of India. Holi is the festival of color. Eid festival celebrated by Muslims. Christmas celebrated by Christmas. And these are the national festivals. My name is Aina. I am studying in first standard. I begin to
Good morning everyone. My name is Tanisha. I am studying at the 4th standard. My model. And I am taking this class and will be here. This class hole is open. This class hole is closed. So it is not running. Why we say it is not running? So this class hole also open and air also open. So it is running. Why are we saying to Just so you know, ain't never let you go for your mind. Your water in this water passes through gravel, coal, sand and tissue paper. When the water passes through this contaminant. Your mind for sure. So this is the model of soil erosion. So first we will see what is soil erosion. The process of removal of topsoil by wind and water is called soil erosion. We will see how erosion takes place in this experiment. ಎಲ್ಲ ಸ್ಟೂಡೆಂಟ್ಸು ಲೆವೆಲ್ ಬೆಸ್ಟ್ ಕೊಡೋದಕ್ಕೆ ಟ್ರೈ ಮಾಡಿದ್ದಾರೆ. ಈ ಸ್ಟೂಡೆಂಟ್ಸ್ಗಳಲ್ಲಿದ್ದ ಜೋಶ್ ನೋಡಿ ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ಎಲ್ಲ ಸಬ್ಜೆಕ್ಟ್ ಪ್ರಾಜೆಕ್ಟ್ಸ್ ಕೂಡ ಇತ್ತು. ಕನ್ನಡ, ಇಂಗ್ಲೀಷು, ಹಿಂದಿ, ಸೋಷಿಯಲ್ ಸೈನ್ಸ್ ಎಲ್ಲ ಪ್ರಾಜೆಕ್ಟ್ಸೂ ಇತ್ತು. ಡಿಫ್ರೆಂಟ್ ಕ್ಲಾಸ್ ರೂಮಲ್ಲಿ ಪ್ಲೇಸ್ ಮಾಡಿದರು. ಅದ್ರ ಜೊತೆಗೆ ಕ್ರೌಡ್ ಮಾತ್ರ ತುಂಬ ಇತ್ತು. ಅವ್ರು ಏನು ಮಾತಾಡ್ತಿದ್ದಾರೆ ಅಂತ ನಾವು ಪಕ್ಕದಲ್ಲಿ ನಿಂತಿರೋರ್ಗೂ ಕೂಡ ಕೇಳಿಸ್ತಾ ಇರಲಿಲ್ಲ, ಅಷ್ಟು ಕ್ರೌಡ್ ಇತ್ತು. Water falls from clouds. Your partner is?
ಆ ಪ್ರಾಜೆಕ್ಟ್ಸಲ್ಲಿ ಗೇಮ್ಸ್ ಕೂಡ ಇತ್ತು. ಗೇಮ್ಸ್ ಒಂಥರ ಚೆನ್ನಾಗಿತ್ತು, ಬಟ್ ಆಡೋದಕ್ಕಾಗಲಿಲ್ಲ. ಇದನ್ನೆಲ್ಲ ನೋಡಿ ನನಗೆ ನನ್ನ ಸ್ಕೂಲ್ ಲೈಫ್ ಮತ್ತು ಪ್ರಾಜೆಕ್ಟ್ ಡೇಸ್ ಎಲ್ಲ ನೆನಪಾಗ್ತಾ ಇತ್ತು. ಒಂದು ಸಲ ಎಲ್ಲ ರೀಕಾಲ್ ಆಯಿತು. ಇದರಲ್ಲೆಲ್ಲ ನನಗೆ ಪರ್ಸ್ನಲಿ ನನ್ನ ಫೇವ್ರೆಟ್ ಪ್ರಾಜೆಕ್ಟ್ ಅಂತ ಅಂದರೆ ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಸೈನ್ಸೇ ಆಗಿರುತ್ತೆ, ಬಿಕಾಸ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪೆರಿಮೆಂಟ್ಸ್. It has many parts. It needs data content of these parts. Data is two types subset carried from the into the ನಮ್ಗೆ ಯಾವಾಗಲೂ ಫಿಕ್ಸ್ ಸಿಗಲ್ಲ. ನಮ್ಗೆ ಸೋಲಾರ್ ಪ್ಯಾನಲ್ ಜಾಸ್ತಿ ಸ್ಪೇಸ್ ಬೇಕು. ಈಗ ನ್ಯೂಟನ್ ಡಿಸ್ಟೆನ್ಸ್ ನ್ಯೂಟನ್ ಇಲ್ಲಿ 7 ಕಲರ್ಸ್ ಇದೆ. 5 ನಾವೀಗ ಜೋರಾಗಿ ಸ್ಕ್ರೀನ್ ಮಾಡಬೇಕಾದ್ರೆ ವೈಟ್ ಕಲರ್ ಕಾಣಿಸುತ್ತೆ. ವೈಟ್ ಕಲರ್ ಏನು ಕಾಣಿಸುತ್ತೆ ಅಂದ್ರೆ ವೈಟ್ ಕಲರ್ ಇಂದ ಎಲ್ಲ ಕಲರ್ ಸೊ ಅದರಿಂದ ಅದೇ ಕಲರ್ ಬಿಸಿ ಆಗಿಲ್ಲ ಸ್ಕ್ರೀನ್ ಮಾಡಬೇಕಾದ್ರೆ ವೈಟ್ ಕಲರ್ bike battery I connected the ಶಾರ್ಕಿ ಕೊಡಿಸ್ಕೊಳ್ಳಿ. light on the ಓಕೆ ಎಕ್ಸ್ಪ್ಲೇನ್ ಮಾಡ್ಬಿಡ. ತೋರಿಸೋಕೆ ಏನಾಗುತ್ತೆ ಅಂತ ತೋರಿಸೋಗ್ಲಿ. ಏನು ಕನ್ನಡದಲ್ಲೇ ಹೇಳು ಏನಾಗುತ್ತೆ ಅಂತ. wire ನೀರಲ್ಲಿ ಹಾಕಿದ್ರೆ ಮುಟ್ಟಿದ್ರೆ ಲೈಟ್ ಆಗುತ್ತೆ. ಯಾಕಂದ್ರೆ ಎಲೆಕ್ಟ್ರಿಸಿಟಿ ಅದಕ್ಕೆ ನಾವು ಹೇಳ್ಕೊಡ್ತೀವಿ.
ಇದು ನಾರ್ಮಲ್ ವಾಟರ್ ಹಾಕ್ತೀನಿ 2 ಗ್ಲಾಸದ್ದು. ಈ ಗ್ಲಾಸಲ್ಲಿ ಸಕ್ಕರೆ ಮತ್ತು ಇದು ಸೋಡಿಯಂ ಹೈಡ್ರಾಕ್ಸೈಡ್ ಅಂತ. ಇದು ಟೆಸ್ಟ್ ಮಾಡಿದ್ದು ನೋಡಿ, ವಾಮ್ ಆಗಿ ಈ ಗ್ಲಾಸಲ್ಲಿ ಈ ಕಲರ್ ಆಗಿದೆ, ಯಾಕಂದರೆ ಪೊಟ್ಯಾಷಿಯಂ ಕಾರ್ಬೋನೇಟ್ ಅಂತ ಕೆಮಿಕಲ್ ಕಲರ್ ಆಗುತ್ತೆ. ಇದಕ್ಕೆ ಸೊಲ್ಯೂಷನ್ ಹಾಕಿದಾಗ ಯಾವ ಥರ ಚೇಂಜ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಅದು ಕಲರ್ ಚೇಂಜ್ ಆಗುತ್ತೆ. ವೆಯ್ಟ್ ನೀನೇನು ಮಾಡಿದ್ಯಾ? Now I'm feeling those winter blues, but someone cried. I am studying. All we ever do is LKG. rock it off the sick, and I don't know why. You remember that night we met? Thought you looked so fine. Guess we have to agree to disagree for this one last time. Pretty weird that day when we did not exchange our hellos. Wasn't looking out for you, I'm sorry, I'm so shallow. But I'm still looking forward to watching part 2 of Deathly Hallows with you. ಅವ್ರು ಮಾಡಿರೋ ಪ್ರಾಜೆಕ್ಟ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಆದಮೇಲೆ ಅವ್ರ ಮುಖದಲ್ಲಿ ಬರೋ ನಗುಗೆ ಬೆಲೆನೇ ಕೊಟ್ಟೋದಕ್ಕಾಗೋದಿಲ್ಲ. ನಿದ್ದೆಗಿಂತ ಒಳ್ಳೆ ಮಿತ್ರ ಇಲ್ಲ. ಕೆಟ್ಟ ಪರಿಸ್ಥಿತಿಗಳು ಅವ್ರು ಗೆಳೆಯರಾಗಿ ಸಂಬಂಧಿಕರಾಗಿ ಕೈಬಿಡ್ಬೋದು, ಆದರೆ ಕಲಿತ ವಿದ್ಯಾರ್ಥಿ ಯಾವತ್ತೂ ಕೈಬಿಡಲ್ಲ. ನಿದ್ರೆಯಲ್ಲಿ ಕಾಣುವುದು ಕನಸಲ್ಲ, ನಿದ್ದೆಗೆಡಿಸುವಂತೆ ಮಾಡುವುದಲ್ಲ, ಅದು ನಿಜವಾದ ಕನಸು ಅಂತ APJ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ಸೊ ಎಜುಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಆಲ್ ಸ್ಟೂಡೆಂಟ್ ಲೈಫ್. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್, ಡೋಂಟ್ ಸ್ಪಾಯ್ಲ್ ಇಟ್ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.